ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆದಿದೆ, ಕಲ್ಲು ತೂರಿದ್ದಾರೆ, ಕಲ್ಲಲ್ಲಿ ಹೊಡೆದು ಬೆಂಕಿ ಹಚ್ಚಿದ್ದಾರೆ. ಹಿಂದೂ ವಿರೋಧಿ ನೀತಿಗೆ ಇಂಥ ಘಟನೆಗಳು ಆಗ್ತಾ ಇವೆ. ಇದು ಪ್ರಹ್ಲಾದ್ ಜೋಶಿ ಅವರ ಮಾತು. ಸರ್ಕಾರವೇ ಇದರ ಹೊಣೆಯನ್ನು ಹೊತ್ಕೋಬೇಕು ಅಂತ ಕೂಡ ಕೇಂದ್ರ ಸಚಿವರು ಹೇಳ್ತಾರೆ. ಈ ರೀತಿ ಗಲಭೆ ಇದೆ, ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೇ ನಾನು ನೋಡಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತ ರೀತಿಯಿಂದ ಹೊರಟಂತಹ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ. ಸರ್ಕಾರ ಈ ಮತಾಂಧ ಶಕ್ತಿಗಳನ್ನು ಯಾವುದೇ ರೀತಿಯಾದಂಥ ದಾಕ್ಷಿಣ್ಯಕ್ಕೊಳಗಾಗದೆ, ವೋಟ್ ಬ್ಯಾಂಕ್ ಆಸೆಗೊಳಗಾಗಲೇ ಹತ್ತಿಕ್ಕಬೇಕು. ಮತ್ತು ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದರಿಂದನೇ ಈ ರೀತಿ ಆಗ್ತಾಯಿದೆ. ಸರ್ಕಾರವೇ ಹೊಣೆ. ಈ ರೀತಿ ಗಲಭೆ ಇದೆ, ಸರ್ಕಾರ ಇದನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಬೇಕು. ಅದರ ಸರ್ಕಾರದ ತುಷ್ಟೀಕರಣದ ನೀತಿಯ ಪರಿಣಾಮವಾಗಿ ನಾಗಮಂಗಲದಲ್ಲಿ ನಿನ್ನೆನೇ ನಾನು ನೋಡಿದ್ದೇನೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಶಾಂತ ರೀತಿಯಿಂದ ಹೊರಟಂತಹ ಗಣೇಶೋತ್ಸವದ ಮೆರವಣಿಗೆಗೆ ಕಲ್ಲು ಹೊಡೆದು ಗಣೇಶ ಮೂರ್ತಿಗೆ ಇದ್ದಾಗೂ ಸಹಿತ ಅಲ್ಲೇ ಕಲ್ಲು ಹೊಡೆಯುವಂಥ ಪ್ರಯತ್ನವನ್ನು ಮಾಡಿ ದೊಂಬಿ ಗಲಭೆಯನ್ನೇ ಬೆಸಿ ಬೆಂಕಿ ಹಚ್ಚುವುದೆಲ್ಲ ಮಾಡಿದ್ದಾರೆ. ಸರ್ಕಾರ ಈ ಮತಾಂಧ ಶಕ್ತಿಗಳನ್ನು ಯಾವುದೇ ರೀತಿಯಾದಂಥ ದಾಕ್ಷಿಣ್ಯಕ್ಕೊಳಗಾಗದೆ, ವೋಟ್ ಬ್ಯಾಂಕ್ ಆಸೆಗೊಳಗಾಗಲೇ ಹತ್ತಿಕ್ಕಬೇಕು. ಮತ್ತು ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದರಿಂದನೇ ಈ ರೀತಿ ಆಗ್ತಾಯಿದೆ. ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಮಾತನ್ನ ಪ್ರಹ್ಲಾದ್ ಜೋಶಿ ಹೇಳಿದರು. ಇನ್ನು CT ರವಿ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. UP ಮಾದರಿನಲ್ಲಿ ಸರ್ಕಾರ ಬಂದರೆ ಮಾತ್ರ ಇಲ್ಲಿನ ಸ್ಥಿತಿಗತಿಗಳನ್ನು ತಾಬಂದಿ ತರಬಹುದು, ಏನು ಅಂತಂದರೆ ಆವಾಗ ಮಾತ್ರ ಹಿಂದೂಗಳ ರಕ್ಷಣೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿದ್ದಾರೆ CT ರವಿ. ಮೆರವಣಿಗೆ ಮೇಲೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಿನ್ನೆ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಮತಾಂಧ ಮುಸ್ಲಿಮರು ಗಣೇಶ ಉತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿ ಚಪ್ಪಲಿ ತೂರಾಡಿ ತದನಂತರ 25ಕ್ಕೂ ಹೆಚ್ಚು ಅಂಗಡಿಗಳನ್ನು ಬೆಂಕಿ ಹಾಕಿ ಪೆಟ್ರೋಲ್ ಬಾಂಬ್ ಬಳಸಿ ಬೆಂಕಿ ಹಾಕಿರೋದನ್ನು ನೋಡಿದಾಗ ಈ ಕೃತ್ಯ ಪೂರ್ವಯೋಜಿತ ಕೃತ್ಯ. ಕಳೆದ ವರ್ಷವೂ ಕೂಡ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಗಲಭೆ ನಡೆಸುವಂಥ ಪ್ರಯತ್ನವನ್ನು ಮಾಡಿದರು. ಈ ವರ್ಷ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಗಲಭೆ ನಡೆಸಿರೋದು ಸ್ಪಷ್ಟ ಆಗುತ್ತೆ. ಮಾಹಿತಿ ಇದ್ದರೂ ಕೂಡ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರತಕ್ಕಂಥದ್ದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ. ಮತಾಂಧರಿಗೆ ನಾವು ಏನು ಮಾಡಿದ್ರೂ ನಮ್ಮ ಸರ್ಕಾರ ಇದೆ ಅಂತಕ್ಕಂಥ ಭಾವನೆ ಇರೋ ಕಾರಣಕ್ಕೋಸ್ಕರ ಅವರು ತಮ್ಮ ಇದು CT ರವಿ ಅವರ ಮಾತು. ಇನ್ನು ಇದೆಲ್ಲದರ ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹಿಂದೆಂದೂ ಕೂಡ ಈ ರೀತಿ ಘಟನಾವಳಿಗಳು ಆಗಿಲ್ಲ, ಇದೇ ರೀತಿ ಘಟನಾವಳಿ ಈಗ ಆಗಿದೆ ಅಂದರೆ ಏನರ್ಥ? ಈ ಸರ್ಕಾರವೇ ಇದರ ಹೊಣೆ ಹೊರಬೇಕು ಅಂತಾರೆ ಕುಮಾರಸ್ವಾಮಿ. ಅಲ್ಲಿ ಕಲ್ಲು ತೂರಾಟ ಮಾಡಿ ಅಲ್ಲಿ ಸ್ಟೇಷನ್ ಮುಂದೆ ಹೋಗಿ ನಮಗೆ ರಕ್ಷಣೆ ಕೊಡಿ ಅಂತ ಹೋದಂಥವ್ರ ಮೇಲೇನೆ ಪೊಲೀಸು ಮತ್ತೆ ಸಾರ್ವಜನಿಕರ ಮೇಲೆ ಕಲ್ಲು ತೂರ್ತಕ್ಕಂಥ ಕೆಲಸ, ತಲವಾರ್ನ ಇಟ್ಕೊಂಡು ಬೀದಿಗೆ ಬರ್ತಾರೆ, ಪೆಟ್ರೋಲ್ ಬಾಂಬ್ ನ ಎಸೆತಾರೆ. ಇಷ್ಟೊಂದು ಇದನ್ನ ಇವತ್ತು ಭಯ ಭಕ್ತಿ ಇಲ್ಲದೆ ಮಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಿದೆ ಅಂದ್ರೆ ಇದು ಸರ್ಕಾರದ ಮೇಲೆ ನೇರವಾದ ಹೊಣೆ. ಸರ್ಕಾರ ಒತ್ಕೋಬೇಕು ಇದನ್ನ. ಇಲ್ಲಿ ನೋಡಿ, ನನಗಿಲ್ಲಿ ಇಲ್ಲೊಂದು ಫೋನ್ ಬರ್ತಿದೆ. ಸ್ಟೇಷನ್ ಮುಂದೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಮಂತ್ರಿ ಹೇಳ್ತಾರೆ ಅಂತ ಈಗ ಫೋನ್ ಬಂದಿದೆ ಇಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಒಂದು ವರ್ಗ ಓಲೈಸ್ಕೊಂಡು ಹೋದ್ರೆ ಶಾಂತಿ ವಾತಾವರಣ ತರಕ್ಕಾಗಲ್ಲ. ಇವತ್ತು ಯಾರು ತಪ್ಪಿದೆ ಮೊದಲು ಅದನ್ನ ಕಠಿಣವಾಗಿ ಕ್ರಮ ತಗೋಬೇಕು. ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ ಇದು, ಇಲ್ಲ ಯಾವುದೊಂದು ಪಕ್ಷಗಳ ಪ್ರಶ್ನೆ ಅಲ್ಲ, ಒಂದು ಸರ್ಕಾರದ ಜವಾಬ್ದಾರಿ. ಅಲ್ಲಿ ಕಲ್ಲು ತೂರಾಟ ಮಾಡಿ ಅಲ್ಲಿ. ಇನ್ನು ಕುಮಾರಸ್ವಾಮಿ ಅವರ ಮಾತಿಗೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರ ಇಟ್ಕೊಂಡು ರಾಜಕೀಯ ಮಾಡಬಾರದು ಅಂತಾರೆ ಚಲುವರಾಯಸ್ವಾಮಿ. ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ. ಬಹುಶಃ ಅವರು ಕೇಂದ್ರ ಸಚಿವರಾಗಿದ್ದಾರೆ, ನಾನು ರಾಜ್ಯದಲ್ಲಿ ಸಚಿವರಾಗಿದ್ದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲವೂ ದೇಶ ರಾಜ್ಯ ಜನರ ಹಿತಕ್ಕೆ ನಾವು ಮಾಡಬೇಕಾಗುತ್ತೆ. ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಸಾಕಷ್ಟು ಅನುಭವ ಇದೆ. ನಾನು ಅಂದ್ಕೊಂಡಿದ್ದೀನಿ ಅವರು ಇದನ್ನು ತಿಳಿ ಆಗುವಂಥದ್ದಕ್ಕೆ ಅವರ
ಸೂಚನೆ, ತಿಳುವಳಿಕೆ, ಸಜೆಷನ್ನು ಮತ್ತು ಅವರ ಏನಾದ್ರು ಮಾರ್ಗದರ್ಶನ ಇದ್ದರೆ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಅದನ್ನು ಮೀರಿ ಅವರು ಇದನ್ನು ರಾಜಕೀಯವಾಗಿ ಮಾತನಾಡ್ತೀನಿ ಅಂದರೆ ದೇವರವರು ಒಳ್ಳೇದು ಮಾಡಲಿ. ನಾನು ಖಂಡಿತ ಅದಕ್ಕೆ ರಾಜಕೀಯವಾದಂಥ ಉತ್ತರ ಕೊಡಲ್ಲ. ಈ ಇಶ್ಯೂನಲ್ಲಿ ಅದು ನನ್ನ ಸ್ವತಃ ಕ್ಷೇತ್ರ, ನನ್ನ ಜಿಲ್ಲೆ ಆಗಿರ್ಬೋದು, ನನ್ನ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾಗಿರ್ಬೋದು, ನಮ್ಮ ಸರ್ಕಾರದ ಬದ್ಧತೆ, ಮೊದಲ ಆದ್ಯತೆ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥದ್ದು, ಸಾರ್ವಜನಿಕರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು. ನಂತರ ವಿರೋಧ ಪಕ್ಷದ ನಾಯಕರುಗಳ ಪ್ರಚೋದನೆಗಾಗಲಿ ಅಥವಾ ಪ್ರಶ್ನೆಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಉತ್ತರ ಕೊಡ್ತಕ್ಕಂಥದ್ದು. ಕುಮಾರಸ್ವಾಮಿಯವರು ಭಾಳ ದೂರ ಏನಲ್ಲ, ಅಲ್ಲಿ ಲೋಕಸಭಾ ಸದಸ್ಯರಿದ್ದಾರೆ, ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರಿದ್ದಾಗ ಏನೇನು ಆಗಿದೆ, ಏನೋ ಅನಾಹುತ ಅಥವಾ ನಾವಿದ್ದಾಗ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದೆಲ್ಲ ನಿರಂತರವಾಗಿ ಒಂದಲ್ಲ ಒಂದೊಂದು ಸಂದರ್ಭದಲ್ಲಿ ಇನ್ಸಿಡೆಂಟ್ ಆಗ್ತವೆ. ಬಹುಶಃ ಅವರು ತಾಳ್ಮೆಯಿಂದ ಇದಕ್ಕೆ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಅವರು ಅಧಿಕಾರಿಗಳಿಗೆ ಮಾತನಾಡೋದಾಗಲಿ ಟಿ ವಿ ಸ್ಟೇಟ್ಮೆಂಟ್ ಆಗಲಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕೊಡಲಿಲ್ಲ, ನಾನು ಇದನ್ನು ರಾಜಕೀಯವಾಗಿ ಬಳಸ್ತೀನಿ ಅಂತ ಅಂದರೆ ನಾನು ಅದನ್ನು ರಾಜಕೀಯವಾಗಿ ಬೆಳೆಸಲ್ಲ, ನಾನು ಅವ್ರಿಗೆ ರಾಜಕೀಯವಾಗಿ ಉತ್ತರ ಕೊಡಲ್ಲ.